ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿಟ್ಟಿದೆಯಂತೆ. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವ ಆರೋಪದ ಬಗ್ಗೆ ಮಾಹಿತಿ ಪಡೆದಿದ್ದು ರಾಜ್ಯ ನಾಯಕರಿಗೂ ಅಲರ್ಟ್ ಆಗಿರುವುದಕ್ಕೆ ಸೂಚನೆ ನೀಡಲಾಗಿದೆಯಂತೆ. ಅದೇನು ಅಂತೀರಾ ಈ ವರದಿ ನೋಡಿ. ಮೂಡ ಅವಾಂತರ, ಬಿಜೆಪಿಗೆ ಟಾರ್ಗೆಟ್ ಸಿದ್ದು. ಕೇಸರಿ ಕೋಟೆ ಸೇರಿದ ಕಾಂಗ್ರೆಸ್ ಕೊತ್ತಲು ವರದಿ. ಸಿದ್ದರಾಮಯ್ಯ ನಸೀಬು ಸರಿಯಿಲ್ಲ ಅನಿಸುತ್ತದೆ. ಮೊದಲ ಅವಧಿಗಿಂತ ಈ ಅವಧಿಯಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಆಡಳಿತ ಟೆನ್ಷನ್ ಹೆಚ್ಚಾಗಿದೆ. ಒಂದು ಹಗರಣ ತಣ್ಣಗಾಗುವ ಮೊದಲೇ ಇನ್ನೊಂದು ಪ್ರಕರಣ ಬಂದು ರಾಜ್ಯ ಸರ್ಕಾರಕ್ಕೆ ತಲೆನೋವು ಹೆಚ್ಚಿಸಿದೆ. ಇದನ್ನು ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಪಡೆ ನಾಯಕರು ಹೈಕಮಾಂಡ್ಗೆ ವರದಿಯನ್ನ ನೀಡಿದ್ದಾರಂತೆ. ಹೌದು, ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಗೆ ಬಿಜೆಪಿ ಹಿರಿಯ ಮುಖಂಡ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆಯಲ್ಲಿನ ಹಿನ್ನಡೆ ಸೇರಿ ಪಕ್ಷದಲ್ಲಿನ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಎಂದು ಬಿಜೆಪಿ ಮೂಲಗಳು ತಿಳಿಸಿದ್ವು. ಈ ಮಧ್ಯೆ ರಾಜ್ಯ ಸರ್ಕಾರದಲ್ಲಿನ ಸಂಘರ್ಷದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಜೊತೆ ಪ್ರತ್ಯೇಕವಾಗಿ ಮಾತನಾಡಿದ ಗಡ್ಕರಿ ಮೂಡ ಅವಾಂತರ, ವಾಲ್ಮೀಕಿ ಸಂಘರ್ಷದ ಬಗ್ಗೆ ವರದಿ ಪಡೆದರಂತೆ. ರಾಜ್ಯ ನಾಯಕರಿಗೆ ಹೈ ಸಂದೇಶ. ಮೂಡ ಅವಾಂತರದ ಬಗ್ಗೆ ಮಾಹಿತಿ ಪಡೆದ ನಿತಿನ್ ಗಡ್ಕರಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳ ಬಗ್ಗೆ ಮಾನಿಟರಿಂಗ್ ಮಾಡಿದ್ರು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಬಿವೈ ವಿಜೇಂದ್ರ ಬಳಿ ಸಂಪೂರ್ಣ ಮಾಹಿತಿಯನ್ನು ಪಡೆದ ನಿತಿನ್ ಗಡ್ಕರಿ ಸಿದ್ದರಾಮಯ್ಯ ವಿರುದ್ಧದ 2 ಗಂಭೀರ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಪಡೆದರು. ಸರ್ಕಾರದ ವಿರುದ್ಧದ ಹೋರಾಟದ ಸಲಹೆ ಸೂಚನೆಯನ್ನ ಕೊಟ್ಟ ಗಡ್ಕರಿ, ನಿತಿನ್ ಗಡ್ಕರಿ ಮೂಲಕ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಸಂದೇಶ ಕೂಡ ರವಾನಿಸಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಹಂತ ಹಂತವಾಗಿ ಹೋರಾಟ ನಡೆಸಲು ಸೂಚನೆ ಕೂಡ ಕೊಡಲಾಗಿದೆ. ಸುಳ್ಳು ಆರೋಪ ಮಾಡಿ ಅಧಿಕಾರಕ್ಕೆ ಬಂದವರಿಗೆ ಭ್ರಷ್ಟಾಚಾರದ ಬಾಣ ಬಿಡಲಾಗಿದೆ. ಅಧಿವೇಶನಕ್ಕೂ ಮುನ್ನ ಸಭೆ ನಡೆಸಿ ಹೋರಾಟದ ಅಸ್ತ್ರಕ್ಕೆ ಸಲಹೆಯನ್ನ ಕೊಡಲಾಗಿದೆ. ಈ ಬಾರಿಯ ಅಧಿವೇಶನವನ್ನ ಹೈಕಮಾಂಡ್ ಗಮನಿಸಲಿದೆ. ಭ್ರಷ್ಟಾಚಾರವನ್ನೇ ಗುರಿಯಾಗಿಸಿಕೊಂಡು ಹೋರಾಟಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರದಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಅಂತ ಗಡ್ಕರಿ ಸಲಹೆಯನ್ನ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ. ಒಟ್ಟಾರೆ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಗೆ ಸಿದ್ದರಾಮಯ್ಯ ವಿರುದ್ಧ ಹಂತ ಹಂತವಾಗಿ ಹೋರಾಟ ರೂಪಿಸಲು ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ್ದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೇಗೆ ಪ್ರತಿರೋಧ ವ್ಯಕ್ತಪಡಿಸುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿಟ್ಟಿದೆಯಂತೆ. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವ ಆರೋಪದ ಬಗ್ಗೆ ಮಾಹಿತಿ ಪಡೆದಿದ್ದು ರಾಜ್ಯ ನಾಯಕರಿಗೂ ಅಲರ್ಟ್ ಆಗಿರುವುದಕ್ಕೆ ಸೂಚನೆ ನೀಡಲಾಗಿದೆಯಂತೆ. ಅದೇನು ಅಂತೀರಾ ಈ ವರದಿ ನೋಡಿ. ಮೂಡ ಅವಾಂತರ, ಬಿಜೆಪಿಗೆ ಟಾರ್ಗೆಟ್ ಸಿದ್ದು. ಕೇಸರಿ ಕೋಟೆ ಸೇರಿದ ಕಾಂಗ್ರೆಸ್ ಕೊತ್ತಲು ವರದಿ. ಸಿದ್ದರಾಮಯ್ಯ ನಸೀಬು ಸರಿಯಿಲ್ಲ ಅನಿಸುತ್ತದೆ. ಮೊದಲ ಅವಧಿಗಿಂತ ಈ ಅವಧಿಯಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಆಡಳಿತ ಟೆನ್ಷನ್ ಹೆಚ್ಚಾಗಿದೆ. ಒಂದು ಹಗರಣ ತಣ್ಣಗಾಗುವ ಮೊದಲೇ ಇನ್ನೊಂದು ಪ್ರಕರಣ ಬಂದು ರಾಜ್ಯ ಸರ್ಕಾರಕ್ಕೆ ತಲೆನೋವು ಹೆಚ್ಚಿಸಿದೆ. ಇದನ್ನು ಅಸ್ತ್ರ ಮಾಡಿಕೊಂಡಿರುವಂತಹ ಕೇಸರಿ ಪಡೆ ನಾಯಕರು ಹೈಕಮಾಂಡ್ಗೆ ವರದಿಯನ್ನ ನೀಡಿದ್ದಾರಂತೆ. ಹೌದು, ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಗೆ ಬಿಜೆಪಿ ಹಿರಿಯ ಮುಖಂಡ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆಯಲ್ಲಿನ ಹಿನ್ನಡೆ ಸೇರಿ ಪಕ್ಷದಲ್ಲಿನ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಎಂದು ಬಿಜೆಪಿ ಮೂಲಗಳು ತಿಳಿಸಿದ್ವು. ಈ ಮಧ್ಯೆ ರಾಜ್ಯ ಸರ್ಕಾರದಲ್ಲಿನ ಸಂಘರ್ಷದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಜೊತೆ ಪ್ರತ್ಯೇಕವಾಗಿ ಮಾತನಾಡಿದ ಗಡ್ಕರಿ ಮೂಡ ಅವಾಂತರ, ವಾಲ್ಮೀಕಿ ಸಂಘರ್ಷದ ಬಗ್ಗೆ ವರದಿ ಪಡೆದರಂತೆ. ರಾಜ್ಯ ನಾಯಕರಿಗೆ ಹೈ ಸಂದೇಶ. ಮೂಡ ಅವಾಂತರದ ಬಗ್ಗೆ ಮಾಹಿತಿ ಪಡೆದ ನಿತಿನ್ ಗಡ್ಕರಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳ ಬಗ್ಗೆ ಮಾನಿಟರಿಂಗ್ ಮಾಡಿದ್ರು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಬಿವೈ ವಿಜೇಂದ್ರ ಬಳಿ ಸಂಪೂರ್ಣ ಮಾಹಿತಿಯನ್ನ ಪಡೆದ ನಿತಿನ್ ಗಡ್ಕರಿ ಸಿದ್ದರಾಮಯ್ಯ ವಿರುದ್ಧದ 2 ಗಂಭೀರ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಪಡೆದರು. ಸರ್ಕಾರದ ವಿರುದ್ಧದ ಹೋರಾಟದ ಸಲಹೆ ಸೂಚನೆಯನ್ನ ಕೊಟ್ಟ ಗಡ್ಕರಿ, ನಿತಿನ್ ಗಡ್ಕರಿ ಮೂಲಕ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಸಂದೇಶ ಕೂಡ ರವಾನಿಸಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಹಂತ ಹಂತವಾಗಿ ಹೋರಾಟ ನಡೆಸಲು ಸೂಚನೆ ಕೂಡ ಕೊಡಲಾಗಿದೆ. ಸುಳ್ಳು ಆರೋಪ ಮಾಡಿ ಅಧಿಕಾರಕ್ಕೆ ಬಂದವರಿಗೆ ಭ್ರಷ್ಟಾಚಾರದ ಬಾಣ ಬಿಡಲಾಗಿದೆ.
ಅಧಿವೇಶನಕ್ಕೂ ಮುನ್ನ ಸಭೆ ನಡೆಸಿ ಹೋರಾಟದ ಅಸ್ತ್ರಕ್ಕೆ ಸಲಹೆಯನ್ನ ಕೊಡಲಾಗಿದೆ. ಈ ಬಾರಿಯ ಅಧಿವೇಶನವನ್ನ ಹೈಕಮಾಂಡ್ ಗಮನಿಸಲಿದೆ. ಭ್ರಷ್ಟಾಚಾರವನ್ನೇ ಗುರಿಯಾಗಿಸಿಕೊಂಡು ಹೋರಾಟಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರದಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಅಂತ ಗಡ್ಕರಿ ಸಲಹೆಯನ್ನ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ. ಒಟ್ಟಾರೆ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಗೆ ಸಿದ್ದರಾಮಯ್ಯ ವಿರುದ್ಧ ಹಂತ ಹಂತವಾಗಿ ಹೋರಾಟ ರೂಪಿಸಲು ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ್ದು, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೇಗೆ ಪ್ರತಿರೋಧ ವ್ಯಕ್ತಪಡಿಸುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.